ಮಾಡಬೇಕು. ಇದು ಷೋಡಶ ಪೂಜೆ ಆದ ನಂತರ ತಾಯಿಯನ್ನ ಭಕ್ತಿಯಿಂದ ಪ್ರಾರ್ಥನೆ ಮಾಡ್ಕೋಬೇಕು. ತಾಯಿ ಜಗದಂಬ, ನನ್ನಿಂದ ಹಗಲು ರಾತ್ರಿ ಸಾವಿರಾರು ತಪ್ಪುಗಳನ್ನು ಮಾಡಲ್ಪಡ್ತವೆ, ನಾನು ನಿನ್ನ ದಾಸನೆಂದು ತಿಳಿದು ಅವೆಲ್ಲಗಳನ್ನ ಕ್ಷಮಿಸು. ಮಡಿ, ಮೈಲಿಗೆ, ಆಚಾರ ವಿಚಾರ, ಜಾಂತನ, ತಿಳುವಳಿಕೆ, ಮಂತ್ರ, ತಂತ್ರ, ಜಪತಪ, ಪೂಜೆ ಪುನಸ್ಕರ ನಾನರಿಯೇ, ಮಂತ್ರ ಕ್ರಿಯೆ ಭಕ್ತಿಗಳಿಂದ ಕೊರತೆಯಾದ ಪೂಜೆಯನ್ನೇ ಕ್ಷಮಿಸಿ ಪೂರ್ಣ ಮಾಡಿಕೋ ಅಂತಂದು ಭಕ್ತಿಯಿಂದ ಶ್ರದ್ಧೆಯಿಂದ ಆ ತಾಯಿಯಲ್ಲಿ ಇದನ್ನ ಮಾಡಬೇಕು. ಆಮೇಲೆ ನಾನು ನಿನ್ನ ಮಗನೇ ಅಲ್ವಾ, ನಾನೇನು ಭಕ್ತನಲ್ವಾ, ನಾನಿನ್ನ ಮಗನೇ ಅಲ್ವಾ, ನೀನಲ್ದೆ ನನಗೆ ಇನ್ಯಾರು ಅನಾಥ ರಕ್ಷಕಳು, ಅಪಾತ್ ಬಾಂಧವಳು ನೀನೇ ಅಲ್ಲವೇ, ನಿನ್ನನ್ನು ಬಿಟ್ಟು ನನ್ನ ಯಾರು ರಕ್ಷಿಸೋರು ಯಾರು ಅಂತಂದು ಸಂಪೂರ್ಣವಾಗಿ ಅನ್ಯ ಯಾವುದೇ ಆಶ್ರಯ ಬಯಸಿದೆ ಜಗನ್ಮಾತೆಯಲ್ಲಿ ತಾಯಿಯಲ್ಲಿ ನೀವು ಶರಣಾಗತಿ ಭಾವವನ್ನ ಹೊಂದಬೇಕು. ಯಾಕೆ ಶರಣಾಗತಿ ಭಾವ ಬೇಕು ಅಂದ್ರೆ ಅಹಂಕಾರ ನಾಶ ಮಾಡ್ಕೊಳೋದಕ್ಕೆ. ಅಹಂಕಾರ, ನಮ್ಮಲ್ಲಿರುವ ಅಹಂಕಾರ ಅದು ನಾಶ ಆಗ್ಬೇಕಂದ್ರೆ ನಾವು ತಾಯಿಯಲ್ಲಿ ಶರಣಾಗತರಾಗಬೇಕು. ತಾಯಿಯಲ್ಲಿ ಶರಣಾಗತರಾದಾಗ ನಮಗೆ ಅಹಂಕಾರ ನಾಶ ಆಗುತ್ತೆ. ಹೀಗೆ ನೀವು ಪೂಜೆ ವಿಧಾನವನ್ನ ಹೀಗೆ ಪ್ರಾರಂಭ ಮಾಡಿದ ನಂತರ 1 ಅಧ್ಯಾಯಗಳನ್ನ ಅಥವಾ 2 ಅಧ್ಯಾಯಗಳನ್ನ ನೀವು ಓದ್ಬೋದು. ಇಲ್ಲಿ ನೋಡಿ, ಈ ದೇವಿ ಚರಿತ್ರೆಯನ್ನ 3 ಭಾಗ ಮಾಡಲಾಗಿದೆ. ಭಯಂಕರ ಮಧುಕೈಟಭರ ನಾಶ 1ನೇದು, ಮಧುಕೈಟಭರ ನಾಶ 1ನೇ ಭಾಗ. ಮಹಿಷಾಸುರ ಸಂಹಾರ ಇದು ಸಂಪೂರ್ಣ, ಇದು 2ನೇ ಚರಿತ್ರೆ. ಮಹಿಷಾಸುರ ಸಂಹಾರ. 3ನೇ ಚರಿತ್ರೆ ಮೃತ್ಯು ಸ್ವರೂಪ ಶುಂಭ ನಿಶುಂಭರ ಮರಣ, ಇದು 3ನೇ ಚರಿತ್ರೆ. ಇದು 3 ರೀತಿಯಲ್ಲಿ ಈ ದೇವಿ ಪಾರಾಯಣನ ಮಾಡಲಾಗಿದೆ. ಆದರೆ ಇಲ್ಲಿ ಏನ್ ಹೇಳಿದಾರೆ ಅಂದ್ರೆ, ಬಿಡದಂತಿರುವ ಬಹು ಕೆಲಸವಿದ್ದರೆ ಮೊದಲು ಚರಿತ್ರೆಯನ್ನು ಪೂರ್ಣ ಓದಬೇಕು. ತಮಗೆ ಸ್ವಲ್ಪ ವೇಳೆ ದೊರೆತರೆ 2ನೇ ಅಧ್ಯಾಯನ ಚರಿತ್ರೆಯನ್ನು ಓದಿ ಮುಗಿಸಬೇಕು. ದಿನಂಪ್ರತಿ ಸ್ಥಿರವಾದ ಭಕ್ತಿಯಿಂದ ಮತ್ತು ನಿತ್ಯಾನಂದ ಸಂಪೂರ್ಣ ಚರಿತ್ರೆ ಓದುವವನಿಗೆ ಮಾಡತಕ್ಕದನ್ನೆಲ್ಲ ಮಾಡಿ ಹೊಂದತಕ್ಕದ್ದನ್ನೆಲ್ಲ ಹೊಂದಿದವನ ಆಗುವನು ಅಂತಂದು ಹೇಳುವಂಥದ್ದು. ಇದನ್ನ ಪರಮೇಶ್ವರನು ದೇವಿಯ ಸುಂದರವಾದ ಮಹಾತ್ಮೆಯನ್ನ ಆನಂದದಿಂದ ಈ ಪ್ರಕಾರ ಹೇಳುತ್ತಿರಲು ಬಸವೇಶ್ವರನು ದೇಹ ಭಾವವನ್ನು ಮರೆತು ಕೈಗಳನ್ನು ಮುಗಿದಂತೂ ದೇವಿಯನ್ನು ಬಹುವಿಧದಿಂದ ಸ್ತುತಿಸಿದನು. ಅಂದ್ರೆ ಇಲ್ಲಿ ಶಿವ ಯಾರಿಗೆ ಹೇಳ್ತಾ ಇದ್ದಾನೆ ಅಂದ್ರೆ ಬಸವನಿಗೆ ಹೇಳ್ತಾ ಇರುವಂಥದ್ದು. ಆಮೇಲೆ ನೀವು ಒಂದು ಚರಿತ್ರೆ, 1 ಅಧ್ಯಾಯವನ್ನ ಅಥವಾ 2 ಅಧ್ಯಾಯವನ್ನ ಕಂಪ್ಲೀಟ್ ಓದಿದ ನಂತರ ಮತ್ತೆ ನೀವು ಷೋಡಶ ಪೂಜೆಯನ್ನ ಮಾಡಬೇಕು. ಮತ್ತೆ ನೀವು ಷೋಡಶ ಪೂಜೆಯನ್ನ ಮಾಡಿ ಕೊನೆಗೆ ನಿಮ್ಗೆ ಮಂಗಳಾರತಿ ಇದೆ. ಅದು ನಿಮ್ಗೆ ಯೂಟ್ಯೂಬ್ ಅಲ್ಲಿ ಅದು ಲಹರಿ ಸಿಗುತ್ತೆ, ಸಂಗೀತ. ಅದನ್ನ ನೀವು ಪ್ರಾಕ್ಟೀಸ್ ಮಾಡಿ ಮಂಗಳಾರತಿ ಮಾಡಬೇಕು. ಜಯ ಮಂಗಳಂ ನಿತ್ಯ ಶುಭ ಮಂಗಳಂ, ಜಯ ಜಯತು ಜಗಜ್ಜನನಿ ಬಗಳಾಂಬೆಗೆ ಅಂತಂದು ಈ ಒಂದು ಮಂಗಳಾರತಿಯನ್ನ ಹಾಡಿಬಿಟ್ಟು ಅನಂತರ ನೀವು ಸಾಷ್ಟಾಂಗ ನಮಸ್ಕಾರವನ್ನ ಹಾಕಬೇಕು. ಅಥವಾ ನೀವು 108 ಇದನ್ನ ಹಾಕ್ತೀನಿ ಅನ್ನೋದಾದ್ರೆ, ನಾಮಾವಳಿಗಳ ಹೂವು ಹಾಕ್ತೀನಿ, ಪತ್ರೆ ಹಾಕ್ತೀನಿ ಅಂದ್ರೆ ಇದ್ರ ಹಿಂದ್ಗಡೆ ಶ್ರೀ ದೇವಿ ಮಹಾತ್ಮೆ ನಾಮಾವಳಿ ಅಂತ ಇದೆ. 108 ನಾಮಾವಳಿಗಳನ್ನ ಹೇಳ್ಬಿಟ್ಟು 108 ಪತ್ರಿ ಪುಷ್ಪವನ್ನು ಕೂಡ ಹಾಕ್ಬಹುದು. ಅಂದ್ರೆ ದೇವಿ ಪಾರಾಯಣ ಮಾಡುವಂತಹ ಇದು ಕ್ರಮ ನೀವಾಗೆ ಮಾಡ್ತೀವಿ ಅಂದ್ರೆ.